ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಪೂರ್ತಿ ನಾಲೆಜ್ ಇರುತ್ತೆ. ಒಂದು ಕಲಿಕೆಯಲ್ಲಿ ಆಸಕ್ತಿ ಇರಲ್ಲ. ಎರಡನೇದು ನಿರುದ್ಯೋಗದ ಸಮಸ್ಯೆ ಆಗುತ್ತೆ ಈ ಕೆರಿಯರ್ ಪ್ಲಾನಿಂಗ್ ಮಾಡದಿದ್ರೆ. ಏನಾಗುತ್ತೆ ಗೊತ್ತಾ, ಕಲ್ತಾಯಿ ಬೊಕ್ಕ ತೂಕ ಅಂತ, ಕಲ್ತಾದ್ಮೇಲೆ ನೋಡೋಣ ಅಂತ, ಜಾಬ್ ಅಲ್ಲ ನಂತರ ನೋಡೋಣ ಅಂತ. ಹಂಗಲ್ಲ, ನಾನು ಯಾವ ಜಾಬ್ಗೆ ಹೋಗ್ಬೇಕು ಅಂತ ನಾನು ಈ ಕೆರಿಯರ್ ಪ್ಲಾನಿಂಗ್ ನ 4th ಸ್ಟೆಪ್ ಅಲ್ಲಿ ಡಿಸೈಡ್ ಮಾಡ್ತೀನಿ. ಮತ್ತೆ ಎಲ್ಲಿಗೆ, ಫೀಲ್ಡ್ ಅಂಡ್ ಪ್ರೊಫೆಷನ್. ಹೌದು, ಫೀಲ್ಡ್ ಅಂಡ್ ಪ್ರೊಫೆಷನ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿರ್ತೀನಿ. ಸೊ ಆವಾಗ ನನ್ಗೆ ಕ್ಲಿಯರ್ ಅಲ್ಲ. ಸೊ ಆ ಜಾಬ್ಗೆ ಬೇಕಾದ ವಿದ್ಯೆಯನ್ನ ನಾನು ಕಲಿತಾ ಇರ್ತೀನಿ. ನಾನು ಗೌರ್ಮೆಂಟ್ ಈ ಜಾಬ್ಗೆ ಹೋಗುದಿದ್ರೆ ನಾನು ಡಿಗ್ರಿ ಮಾಡ್ತಾ ಮಾಡ್ತಾ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾವ ಪ್ರೊಫೆಷನ್, SDFD ಇದು ಏನು ಪೋಸ್ಟಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಕಾನ್ಸ್ಟೇಬಲ್, PSI ಯಾವ ಪೋಸ್ಟಿಗೆ ಅಂತ, ಅಥವಾ AS ಮಾಡುದಾ, KS ಮಾಡುದಾ, IAS ಮಾಡುದಾ, ಅದಕ್ಕೆ ಬೇಕಾದ ಪ್ರಿಪರೇಷನ್ ಕೂಡ ನಾನು ಶುರು ಮಾಡ್ತೀನಿ. ಬರೀ ಡಿಗ್ರಿ ಮಾತ್ರ ಮಾಡ್ತಾ ಇರುವುದಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಡಿಗ್ರಿ ಮಾಡಿದ ಮೇಲೆ ಮತ್ತೆ ನೋಡುವ ಅಂತ ಹೇಳಿದ್ರೆ ಮತ್ತೆ ನೋಡ್ತಾ ಇರಬೇಕು. ಮೂರನೇದು ವೆರಿ ಇಂಪಾರ್ಟೆಂಟ್, ನೀವ್ ಹೇಳಿದಾಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ, ಏನೋ ಕಲ್ತಿರ್ತಾರೆ. ಮಂಗಳೂರಿನ ಅವಸ್ಥೆ ನೋಡಿ, ಮಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿರುವ ಮಕ್ಕಳು ಎಷ್ಟೋ ಮಕ್ಕಳು ನಮ್ಮ ಮಾಲ್ಗಳಲ್ಲಿ, ಪಿಜ್ಜಾ ಮಾಲ್, ಸಿಟಿ ಸೆಂಟರ್ ಎಲ್ಲ, ಬಟ್ಟೆ ಅಂಗಡಿಯಲ್ಲಿ, ಚಪ್ಪಡಿ ಅಂಗಡಿಯಲ್ಲಿ ಕೆಲ್ಸಕ್ಕಿದ್ದಾರೆ, ಸೇಲ್ಸ್ ಗರ್ಲ್ಸ್, ಸೇಲ್ಸ್ ಬಾಯ್ಸ್ ಆಗಿ. ಇವತ್ತು ಅದೆಲ್ಲ ಬಂದಿದೆ. ಝೊಮ್ಯಾಟೊ, ಸ್ವಿಗ್ಗಿಯ ಬೈಕ್ ಓಡಿಸ್ತಾ ಇರ್ತಾರೆ. ಕೆಲಸವನ್ನು ತಪ್ಪು ಅಂತ ಹೇಳುದಲ್ಲ, ಆದ್ರೆ ನೀವು ಹೇಳಿದಾಗೆ ಏನು ಯಾವ ಉದ್ದೇಶ ಇಟ್ಕೊಂಡು ಒಬ್ಬ ವಿದ್ಯಾರ್ಥಿ ಕಲಿತಾ ಹೋಗ್ತಾನೆ, ಅಲ್ಲ ಉದ್ದೇಶ ಇರ್ಲಿಲ್ಲ, ಉದ್ದೇಶ ತಂದೆ ತಾಯಿ ಹೇಳಿದಂತ ಉದ್ದೇಶ ಇತ್ತು ಇಂಜಿನಿಯರ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಪಾಪ ತಂದೆ ತಾಯಿ ಹೇಳಿದ್ದಾರೆ ಇಂಜಿನಿಯರ್ ಕಲಿ, ನಾಳೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ. ಅದಾದ ನಂತರ ಗೊತ್ತಾಗುತ್ತೆ ಮಂಗಳೂರಲ್ಲಿ ಅದಕ್ಕೆ ಕೆಲಸ ಉಂಟಾ ಇಲ್ವಾ ಅಂತ, ಉಡುಪಿಯಲ್ಲಿ ಕೆಲಸ ಉಂಟಾ ಇಲ್ವಾ. ಆ ರೀತಿ ಮಾಡಿದ್ರೆ ಎಲ್ಲ ಕೆಲಸ ಕೂಡ ಪವಿತ್ರ. ಅದು ರಸ್ತೆ ಗುಡಿಸುವ ಕೆಲಸ ಕೂಡ ಪವಿತ್ರನೇ. ಅವರು ಕೂಡ ವಾರಿಯರ್ಸೇ, ಅವರು ಕೂಡ ದೇಶ ಕಾಯುವವರೇ, ಆಯ್ತಾ. ಸೊ ಬಟ್ ನಾನು ಹೇಳುದು, ಈಗ ಬಟ್ಟೆ ಅಂಗಡಿಯಲ್ಲಿ ರ್ಯಾಕಲ್ಲಿರುವ ಬಟ್ಟೆ ತೆಗೆದುಕೊಡ್ಲಿಕ್ಕೆ ಅಥವಾ ಚಪ್ಪಲಿ ಹಾಕಿ ಸೈಜ್ ನೋಡ್ಲಿಕ್ಕೆ ಇಂಜಿನಿಯರಿಂಗ್ ಓದ್ಬೇಕಾಗಿತ್ತ? ಇಂಜಿನಿಯರಿಂಗ್ ಓದಬೇಕಾಗಿತ್ತ? ಕೆಮಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಯಾಕೆ ಓದಿದ್ದು? ಅಥವಾ ಝೊಮ್ಯಾಟೊದಲ್ಲಿ ಫುಡ್ ಕೊಂಡೋಗಿ ಕೊಡ್ಲಿಕ್ಕೆ ಅಷ್ಟೇ ಕಲಿಬಹುದಿತ್ತಲ್ಲ. MBA ಕಲ್ತ ಮಕ್ಕಳು ನಮ್ಮ ಮೀನಿನ ದಕ್ಕಿಯಲ್ಲಿ ಮೀನಿದ್ದು ಲೆಕ್ಕ ಬರೀತಾರೆ. ಈ ಬಾಕ್ಸಿಗೆ ಮೀನ್ ಹಾಕಿ ಸ್ಕೇಲ್ ಅಲ್ಲಿ ಇಟ್ಟು ಅದರ ತೂಕ ಬರೀಲಿಕ್ಕೆ ಇರುತ್ತಲ್ಲ, ಟ್ರೇ ಇರುತ್ತೆ. ಹೌದು, ಟ್ರೇ ಇರುತ್ತೆ ಪ್ಲಾಸ್ಟಿಕ್ ಇದ್ದು, ಅದಕ್ಕೆ ಮೀನ್ ಹಾಕಿ ಸ್ಕೇಲ್ ಅಲ್ಲಿ ಇಡ್ತಾರೆ. ಅದರ ವೆಯ್ಟ್ ಎಷ್ಟು ಅಂತ ಬರ್ಕೊಳ್ಳಿಕ್ಕೆ ಒಬ್ಬ ಬೇಕು. ಇದು ಬರೆಯುವ ಯಾರು ಗೊತ್ತಾ? MBA ಮಾಡಿದವ. ಕಲಿಬೇಕಿತ್ತು. MBA ಏನ್ ಗೊತ್ತಾ? MBA HRD, MBA ಮಾರ್ಕೆಟಿಂಗ್, MBA ಫೈನಾನ್ಸ್. ನೋಡಿ, ಅವ ನೆಮ್ಮದಿ ಇರ್ಲಿಕ್ಕೆ ಅವ ಕಲ್ತದ್ದೆಲ್ಲ ವೇಸ್ಟ್ ಅಲ್ವಾ? ಹೌದು, ನಿಜವಾಗ ಅವನು ಅಷ್ಟು ವರ್ಷವನ್ನು ಅಲ್ಲಿ ಏನು MBA ಮಾಡುವ ಸಲುವಾಗಿ ಸ್ಪೆಂಡ್ ಮಾಡಿರ್ತಾನಲ್ಲ, ಅದು ವೇಸ್ಟ್. ಹೌದು, ಇಲ್ಲಿ ಪ್ರಶ್ನೆ ಬರುವಂತದಷ್ಟೇ. ಈಗ ಮೀನಿನ ಲೆಕ್ಕ ಬರೀಲಿಕ್ಕೆ ಒಬ್ಬ ಜನ ಬೇಕು, ಅಷ್ಟು ಓದಿಕೊಳ್ಳಬೇಕಾಗಿಲ್ಲ ಅಲ್ವಾ? ಈಗ ಪ್ರಶ್ನೆ ಅಲ್ಲಿ ಬರುವಂತದ್ದು, PUC ಮಾಡಿದ್ರೆ ಸಾಕಿತ್ತಲ್ಲ, PUC ಮಾಡಿದ್ರೆ ಸಾಕು, ಡಿಗ್ರಿ ಮತ್ತೆ ಸಮಯ ಉಳಿತಾ ಇತ್ತು, ಜೊತೆಗೆ ಅವನ ಶ್ರಮ ಉಳಿತಾ ಇತ್ತು, ಮತ್ತೆ ಸಂಪಾದನೆ ಕೂಡ ಬೇಗ ಶುರು, ದುಡ್ಡು ಕೂಡ ಉಳಿತಾ ಇತ್ತು. 5 ವರ್ಷ ಮೊದಲೇ 5 ವರ್ಷ ಮೊದಲೇ ಸಂಪಾದನೆ ಆರಂಭ ಆಗ್ತಾ ಇತ್ತು. ಮೀನಿನ ವ್ಯಾಪಾರ ಮಾಡುವವರು ದೊಡ್ಡ ಶ್ರೀಮಂತರೇ, ದೊಡ್ಡ ಶ್ರೀಮಂತರೇ ಆಗ್ತಾರೆ ಕೂಡ. ಸೊ ಅದು ಬೇರೆ ವಿಚಾರ. ಈಗ ಇಲ್ಲಿ ಪ್ರಶ್ನೆ ಇರುವಂತದ್ದು, ಅವನು ಕಲಿತಂತ ವಿಚಾರ ಮತ್ತು ಅವನು ಎಲ್ಲಿ ತೊಡಗಿಸಿಕೊಳ್ಳಬೇಕಾಗಿತ್ತು. ಪ್ಲಾನಿಂಗ್ ಮಾಡದೆ ಕಲ್ತ್ರೆ 3 ಸಮಸ್ಯೆ. ಒಂದು, ಓದಿನಲ್ಲಿ ಆಸಕ್ತಿ ಇರಲ್ಲ, ಮತ್ತು ಅವರು ಆ ಸಬ್ಜೆಕ್ಟ್ ಅನ್ನ ತೋರೋ ಆಗಿ ಓದಲ್ಲ. ಎರಡನೇದು ನಿರುದ್ಯೋಗದ ಸಮಸ್ಯೆ. ಮೂರನೇದು ನೆಮ್ಮದಿಯಿಂದ ಇರ್ಲಿಕ್ಕೆ ಆಗಲ್ಲ. ಏನೋ ಕಲ್ತಿರ್ತಾರೆ, ಏನೋ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ಕೆರಿಯರ್ ಪ್ಲಾನಿಂಗ್ ಮಾಡಿ ಕಲಿಬೇಕು ಅಂತ ನಾನು ಸಜೆಸ್ಟ್ ಮಾಡೋದು. ಮತ್ತು ಜಗತ್ತಿನ ಎಲ್ಲ ಕೆರಿಯರ್ ಕೌನ್ಸಿಲರ್ಸ್ ಇದನ್ನೇ ಹೇಳ್ತಾರೆ, ಕೆರಿಯರ್ ಪ್ಲಾನಿಂಗ್ ಮಾಡದೆ ನೀವು ಕೋರ್ಸ್ ಸೆಲೆಕ್ಟ್ ಮಾಡಬೇಡಿ ಅಂತ. ಆಯ್ತು, ಈಗ ನಾವು ತುಂಬಾ ಮಾತಾಡಿದೆವು. ಕೆರಿಯರ್ ಪ್ಲಾನ್ ಅಂದ್ರೆ ಏನು ಮತ್ತು ಅದನ್ನು ಯಾಕೆ ಮಾಡಬೇಕು ಅಂತ ಆಯ್ತು. ಈಗ ತುಂಬಾ ಮಂದಿಗೆ ಪ್ರಶ್ನೆ ಇರಬಹುದು ಅಥವಾ ಪೋಷಕರಿಗೆ ಕೂಡ, ಇಷ್ಟೆಲ್ಲ ಮಾತಾಡಿದ್ರು ಇವರು, ಎಲ್ಲಿ ಕೆರಿಯರ್ ಪ್ಲಾನ್ ಮಾಡುವುದು ಅಂತ, ಏನು ಇತ್ತ, ಹೇಗೆ, ಎಲ್ಲಿ, ಯಾರು ಸಜೆಸ್ಟ್ ಮಾಡ್ತಾರೆ? ಒಂದು, ಕೆರಿಯರ್ ಪ್ಲಾನಿಂಗ್ ಮನೆಯಲ್ಲೇ ಮಾಡಬಹುದು. ಮನೆಯಲ್ಲಿ ಸ್ಟೂಡೆಂಟ್, ಪೇರೆಂಟ್ಸ್ ಯಾರೆಲ್ಲ ಇನ್ಫ್ಲುಯೆನ್ಸ್ ಮಾಡ್ತಾರಲ್ಲ ಆ ಸ್ಟೂಡೆಂಟ್ ಮೇಲೆ, ಒತ್ತಡ ಹೇರೋದು, ಇನ್ಫ್ಲುಯೆನ್ಸ್ ಮಾಡೋದು, ಅಟ್ರಾಕ್ಟ್ ಮಾಡೋದು, ಅವರೆಲ್ಲ ಇರ್ಲಿ ಆ ಮೀಟಿಂಗ್ ಅಲ್ಲಿ. ದೊಡ್ಡ ಸ್ಕಾಲರ್, ಕೆರಿಯರ್ ಕೌನ್ಸಿಲರ್ ಎಲ್ಲ ಬೇಕು ಅಂತಿಲ್ಲಪ್ಪ, ಅವರೇ ಮಾತಾಡ್ಕೊಳ್ಳಿ. ಇಷ್ಟು ಬಂದಿದೆ ಮಾರ್ಕ್ಸ್ ಇಷ್ಟು ಬಂದಿದೆ ಅಥವಾ ಇಷ್ಟು ಬರುತ್ತೆ ಅಂದಾಜು. ಸೊ ಏನ್ ಮಾಡುದು ಅಂತ, ವಾಟ್ ನೆಕ್ಸ್ಟ್ ಡಿಸ್ಕಸ್ ಮಾಡ್ಬೋದಲ್ಲ.
ಸೊ ಅಲ್ಲಿ ಈ ಕೆರಿಯರ್ ಪ್ಲಾನಿಂಗ್ ಸ್ಟೆಪ್ಸ್ ಅನ್ನೆಲ್ಲ ಮುಗಿಸಿಕೊಂಡು ಸ್ಟೂಡೆಂಟ್ ಅದನ್ನ ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಪೇರೆಂಟ್ಸ್ ಮುಂದೆ ಕೂತ್ಕೋಬೋದಲ್ಲ ಸ್ಟೂಡೆಂಟಿಗೆ. ಅಥವಾ ಸಾಧ್ಯ ಆಗ್ಲಿಲ್ಲ, ನಿಮ್ಗೆ ಪರಿಚಯ ಇರುವ ಯಾರಾದ್ರೂ ಕೆರಿಯರ್ ಗೈಡ್ಗಳು ಅಥವಾ ಕೆರಿಯರ್ ಕೌನ್ಸಿಲರ್ಸ್ ಇದ್ರೆ ಅವರ ಬಳಿಗೆ ಹೋಗ್ಬೋದು. ಸೊ ಅಲ್ಲಿ ಹೋಗಿ ಅವ್ರ ಹತ್ರ ಕೆರಿಯರ್ ಪ್ಲಾನಿಂಗ್ ಮಾಡಿಸ್ಕೊಳ್ಬಹುದು, ಕೌನ್ಸಿಲಿಂಗ್ ಮಾಡಿಸಿ. ಈಗ ನನ್ನ ಆಫೀಸಿಗೆ ಯಾರಾದ್ರೂ ಬಂದ್ರೆ ನಾನು ಕ್ಯಾಂಪಸ್ ಕರಿಯರ್ ಅಕಾಡೆಮಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಪಕ್ಕ, ಸ್ಟೇಟ್ ಬ್ಯಾಂಕ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಟೇಟ್ ಬ್ಯಾಂಕ್ ನ ಎಕ್ಸಾಕ್ಟ್ಲಿ ಸರಿ ಹಿಂಭಾಗದಲ್ಲಿ ಇರುವಂತ ಬಿಲ್ಡಿಂಗ್, ಅಲ್ಲಿಗೆ ಬರ್ಬೋದು. ಅಥವಾ ನಮ್ಮ ಇನ್ನೊಂದು ಸೆಂಟರ್ ಇದೆ ಪುತ್ತೂರಲ್ಲಿ, ಪುತ್ತೂರು ಕಮ್ಯುನಿಟಿ ಸೆಂಟರ್ ಅಂತ, ಪುತ್ತೂರು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ, ಅಲ್ಲಿ ಕೂಡ ಹೋಗ್ಬೋದು. ಅಲ್ಲಿ ನಾನು ಕೂಡ ಹೋಗ್ತಾ ಇರ್ತೀನಿ ಅಲ್ಲಿಗೆ. ನನ್ನ ಅಗತ್ಯ ಬಿದ್ದರೆ ನಾನು ಹೋಗ್ತೇನೆ, ಇಲ್ಲ ಅಂದ್ರೆ ಅಲ್ಲಿ ನನ್ನ ಅಸಿಸ್ಟೆಂಟ್ಸ್ ಇರ್ತಾರೆ. ಅವರು ಬರೇ ಕೆರಿಯರ್ ಕೌನ್ಸಿಲಿಂಗ್, ಕೆರಿಯರ್ ಪ್ಲಾನಿಂಗ್ ಮಾತ್ರ ಮಾಡುವುದಲ್ಲ, ಅವರು ಈವನ್ ಸ್ಕಾಲರ್ಶಿಪ್, ಬೇರೆ ಬೇರೆ ಕಮ್ಯುನಿಟಿ ಅವರಿಗೆ ಬೇರೆ ಬೇರೆ ರೀತಿಯ ಸ್ಕಾಲರ್ಶಿಪ್ಸ್, ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇದಾವೆ, ಲೋನ್ ಸ್ಕೀಮ್ಸ್, ಅದನ್ನೆಲ್ಲ ಮಾಹಿತಿ ಮಾತ್ರ ಕೊಡುದಲ್ಲ, ಫಾರ್ಮ್ ಅನ್ನ ಫಿಲ್ ಮಾಡುವ ಕೆಲಸ. ಉಮರ್ ಅವರೇ, ನಿಮ್ಮ ನಂಬರ್ ಹೇಳಿ. 98450 54 191 98450 54191. ಈ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದು ಆಫೀಸಿಗೆ ಬರ್ಬೋದು. 9845054191 ಈ ಸಂಖ್ಯೆಗೆ ನೋಟ್ ಮಾಡಿಕೊಳ್ಳಿ.